ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಸುಂದರ್ ನಾಯ್ಕ. ಸುಂದರ್ ನಾಯ್ಕ. ಇದು ಯಾವುದು ಊರು ಸರ್ ಇದು? ಇದು ಬೆಳ್ತಂಡೆ ತಾಲೂಕು ತಣ್ಣೀರ್ಪಂತ ಗ್ರಾಮದ ಕಿನ್ನಿಕೊಡಂಗೆ ಮನೆ. ಕಿನ್ನಿಕೊಡಂಗೆ ಮನೆ, ಬೆಳ್ತಂಡೆ ತಾಲೂಕಲ್ಲಿ. ಬೆಳ್ತಂಡೆ ತಾಲೂಕು. ನಮ್ಮ ಕರಾಯ ಕಲ್ಲೇರಿಗೆ ಹತ್ತಿರ ಆಯಿತು. ಕರಾಯ ಕಲ್ಲೇರಿಗೆ ಹತ್ತಿರ. ಓಕೆ. ಈಗ ಇದರಲ್ಲಿ ಎಷ್ಟು ಮರ ಉಂಟು ಸರ್? 450ರಿಂದ 500. 450ರಿಂದ 500ವರೆಗೆ ಉಂಟು. 500. ಹಾಂ. ಇದರಲ್ಲಿ ಈಗ ಏನು ಸಮಸ್ಯೆನ ಎದುರಿಸ್ತಾ ಇದ್ದೀರಿ ತಾವು? ಅಂದರೆ ನಾನು 1 ವರ್ಷದಿಂದ ಈ ಹಳದಿ ಕೆಲವರೆಲ್ಲ ಹೇಳ್ತಾರೆ ಎಲೆ ಚುಕ್ಕಿ ರೋಗ ಅಂತೇಳಿ. ಹಳದಿಯ ಎಲೆ ಚುಕ್ಕಿ ಅಂತ ನನಗೆ ಕರೆಕ್ಟ್ ಗೊತ್ತು, ಆದರೆ ನಾನು ಯಾವುದೇ ಟೆಸ್ಟಿಗೆ ಕೊಡಲಿಲ್ಲ ಇದುವರೆಗೆ. ನಾನು ಸುಫಲ ಮತ್ತು ಮಿಕ್ಸ್ ಸ್ವಲ್ಪ ಇದು ಪೇಟೆದು ಇದು ರಸಾಯನ ಗೊಬ್ಬರ ಮಾತ್ರ ಹಾಕೋದು. ಸರಿ. ಮತ್ತೆ ಯಾವ್ದು ಹಾಕ್ಲಿಲ್ಲ. ಯಾವುದು ಹಾಕಿದ್ರು ನಿಮಗೆ ಇದರಲ್ಲಿ ಏನು ಪ್ರಯೋಜನ ಆಗಲಿಲ್ಲ. ಮತ್ತೆ ಗೊಬ್ಬರ ಸ್ವಲ್ಪ ಹಟ್ಟಿ ಗೊಬ್ಬರ ಮಾತ್ರ ಹಾಕಿದ್ದೇನೆ, ಮತ್ತೆ ಯಾವುದು ಹಾಕಲಿಲ್ಲ. ಹೌದು. ಈಗ ನಿಮಗೆ ಈಗ ನಾವು ನೋಡಿದ್ದೀವಿ ತೋಟ ಸ್ವಲ್ಪ. ಈಗ ನೀವು ಹೇಳುವಂಥ ಇದನ್ನು ನೋಡೋಣ ಸ್ವಲ್ಪ. ತೋಟ ಇನ್ನೂ ಸ್ವಲ್ಪ ನೋಡುವ. ನೋಡಿ, ಇಲ್ಲಿ ಈ ಥರ ಎಲೆ ಚುಕ್ಕಿ ರೋಗ ಈ ಥರ ಎಲ್ಲ ಇದೆ, ತುಂಬ ಇದೆ, ಒಂದಲ್ಲ ಒಂದೊಂದಕ್ಕೆ ಹರಡ್ತಾ ಇದೆ ಅಲ್ವಾ? ಈಗ ನೀವು ಹೇಳುವ ಪ್ರಕಾರ ಎಲ್ಲದಕ್ಕೂ ಸಾಧಾರಣ 300 ಗಿಡಕ್ಕೂ ಕೂಡ ಹೋಗಿದೆ ಅಂತ ಹೇಳ್ಬೋದು. ಹೋಗಿದೆ ಈಗ. ಈಗ ತಾವು ಈಗ ನಮ್ಮ ನ್ಯೂಟ್ರಿಷನ್ ತಾವು ಹಾಕ್ತಾ ಇದ್ದೀರಾ. ಹೌದು. ಈಗ ಹಾಕಿಬಿಟ್ಟು ಒಂದು 3 ತಿಂಗಳು ಟೈಮ್ ನಮಗೆ. 3 ತಿಂಗಳ ಒಳಗೆ ಇದನ್ನು ಒಳ್ಳೆ ಆರೋಗ್ಯವಾದ ಒಂದು ಗಿಡವನ್ನು ಮಾಡಿಕೊಟ್ರೆ, ಬದಲಾವಣೆ ಮಾಡಿಕೊಟ್ರೆ ತಮಗೆ ಏನು ಅನಿಸ್ಬೋದು ಸರ್? ಖಂಡಿತ ಭಾಳ ಖುಷಿ ಆಗ್ತದೆ. ಖುಷಿ ಆಗ್ತದಲ್ವ? ಇದು ಕರಿಮೆಣಸು ಕೂಡ ತುಂಬಾ ಇತ್ತು, ಎಲ್ಲ ಹೋಗಿದೆ. ಕರಿಮೆಣಸು ಹಸಿ ಇದ್ರೆ, ಬೀಳು ಹಸಿ ಇದ್ರೆ ಇದನ್ನು ಈ ನ್ಯೂಟ್ರಿಷನ್ ಕೊಡಿ, ಅದು ಕೂಡ ಚೆನ್ನಾಗಿ ಬರ್ತದೆ. ಹಸಿ ಇದ್ರೆ ಆಯಿತು, ಒಣಗಿರಬಾರ್ದು ಮಾತ್ರ. ಹಸಿಯಾಗಿದ್ದರೆ ಸಾಕು, ಎಲೆಲ್ಲ ಉದುರಲಿಬೇಕು, ತೊಂದರೆ ಇಲ್ಲ. ಅದು ರೆಡಿ ಮಾಡಿ ಕೊಡ್ತೀವಿ ನಾವು. ಈಗ ಒಂದು 2-3 ತಿಂಗಳು ನಮಗೆ ಟೈಮ್ ಕೊಡಿ. ನಿಮಗೆ ನಿಮ್ಮ ತೋಟನ ಒಳ್ಳೆ ಒಂದು ಆರೋಗ್ಯವಾದ ತೋಟನ ಮಾಡಿಕೊಡ್ತೇವೆ ಸರ್. ಸರಿ, ಓಕೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ.